ಇದನ್ನ ಅರ್ಥ ಮಾಡ್ಕೋ ಕಾತಿ. ಹೌದಲ್ವಾ, ನೀನ್ ಹೇಳ್ತಾ ಇರೋದು ನಿಜ ಪ್ರಭಾ. ನೋಡು, ಆ ಕಾವೇರಿ ಮನೇಲಿರೋವರೆಗೂ ಪ್ರೀತಮ್ಮು ರೂಮಿಂದ ಆಚೆ ಬರ್ದೇ ಇರೋ ಹಾಗೆ ನೋಡ್ಕೋಬೇಕು. ಓಕೆ? ಸರಿ, ನಾನು ಹಾಗೆ ನೋಡ್ಕೋತೀನಿ. ನಿನ್ನ ತಮ್ಮನ ಕತೆ ಇನ್ನು ಗೋವಿಂದ. ಅವನನ್ನು ಯಾರೂ ಮುಗಿಸೋದು ಬೇಕಾಗಿಲ್ಲ. ಕಾವೇರಿ ಅನ್ನೋ ನೋವು, ಸಾರಾಯಿ ಅನ್ನೋ ವಿಷ ನಿಧಾನವಾಗಿ ಅವನನ್ನು ಕೊಲ್ಲೋ ಹಾಗೆ ಮಾಡುತ್ತೆ. ನೆಕ್ಸ್ಟ್ ಟಾರ್ಗೆಟ್ ಕಾವೇರಿಗೂ ಸಹ ಈ ರೀತಿ ಏನಾದರೂ ವೀಕ್ನೆಸ್ ಸಿಕ್ಕಿದ್ರೆ ನನ್ನ ಕೆಲಸ ಸುಲಭ ಆಗುತ್ತೆ. ಮಮ್ಮಿ ಬಾಯಿಲಿ. ಏನ್ ಬಂಗಾರಿ? ಇದು ಗೊತ್ತಾಗ್ತಿಲ್ಲ. ನಾನು ಮಾಮನ್ ನೋಡ್ಕೊಂಡ್ ಬಂದು ನಿನ್ಗೆ ಹೇಳ್ಕೊಡ್ತೀನಿ, ಸರಿನಾ? ಮಮ್ಮಿ, ಪ್ರೀತಮ್ ಮಾಮ ಮನೇಲಿಲ್ಲ. ಮನೇಲಿಲ್ವಾ? ಎಲ್ಗ್ ಹೋಗಿದ್ದಾನೆ? ಮಾಮ ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ದಾರೆ. ರಾತ್ರಿ ಬರಲ್ವಂತೆ, ನಾಳೆ ಬೆಳಿಗ್ಗೆ ಬರ್ತಾರಂತೆ. ನೀನು ಟೆನ್ಷನ್ ಮಾಡ್ಕೋಬಾರ್ದಂತೆ, ಹಂಗಂತ ಮಾಮ ಹೇಳ್ತು. ಸರಿ, ಇವಾಗ ನಿಂಗೇನ್ ಹೇಳ್ಕೊಡ್ಬೇಕು? ಇದು ಗೊತ್ತಾಗ್ತಿಲ್ಲ. ಕಾವೇರಿ, ನಿನ್ನ ಈ ಮನೆಯಿಂದ ಆಚೆ ಹಾಕೋದು ಮಾತ್ರ ಮುಖ್ಯ ಅಲ್ಲ. ಪ್ರೀತಮ್ ಬದುಕಿಂದ ನಿನ್ನ ನೆನಪುಗಳನ್ನ ಅಳಿಸಿ ಅವನನ್ನ ನೋವಿಂದ ಹೊರಗಡೆ ಬರೋ ಥರ ನಾನು ಮಾಡಬೇಕು. ಅದಕ್ಕೇನಾದರೂ ದಾರಿ ಹುಡುಕ್ಲೇಬೇಕು. ಇಲ್ಲ ಅಂದ್ರೆ ನಾನು ನನ್ನ ತಮ್ಮನ್ನ ಕಳ್ಕೋಬೇಕಾಗತ್ತೆ. ಇದು ಗೊತ್ತಾಗ್ತಿಲ್ಲ ಮಮ್ಮಿ. 3 ಅಯ್ಯೋ, ಇದೇನಿದು? ರಾತ್ರಿ ಪೂರ್ತಿ ಪ್ರೀತಮ್ ಕುಡಿದು ಇಲ್ಲೇ ಮಲಗಿದ್ನ? ಇಲ್ಲ, ಹಾಗೇನಾದ್ರೂ ಆಗಿದ್ರೆ ಹೋಗ್ಬೇಕಾದ್ರೆ ನನಗೆ ಕಾಣಿಸ್ಬೇಕಾಗಿತ್ತಲ್ಲ. ಅಥವಾ ನಾನು ಇವನ್ ಮಲಗಿರೋದನ್ನ ಗಮನಿಸದೆ ವಾಕಿಂಗ್ ಹೋದ್ನ? ಅಯ್ಯೋ ದೇವ್ರೆ, ಇವನ್ ಕುಡಿದು ಕುಡಿದು ಔಟ್ ಆಫ್ ಕಂಟ್ರೋಲ್ ಆಗ್ತಿದ್ದಾನೆ. ಏನ್ ಮಾಡ್ಲಿ? ಪ್ರೀತು, ಪ್ರೀತು, ರಾತ್ರಿ ಪೂರ್ತಿ ಎಲ್ಲೋ ಹೋಗಿದ್ದೆ, ಮನೆಗೂ ಬಂದಿಲ್ಲ. ಈಗ ನೋಡಿದ್ರೆ ಆಚೆ ಬಂದು ಮಲ್ಕೊಂಡಿದ್ಯಲ್ಲ. ಏನಿದ್ ನಿನ್ನ ಅವಸ್ಥೆ? ಫಾದರ್ ಆಫ್ ಇಂಡಿಯಾ, ನಿನ್ ಮಗನ್ ಬಗ್ಗೆ ಈಗ ನೆನ್ಪಾಯ್ತಾ? ರಾತ್ರಿ ಎಲ್ಲ ನಾನು ನೆನ್ಪಾಗ್ಲಿಲ್ವಾ? ಅಯ್ಯಯ್ಯೋ, ಅಲ್ಲ, ರಾತ್ರಿ ನಿನ್ಗೆ ನನ್ನ ನೆನ್ಪು ಹೇಗಾಗತ್ತೆ? ಈಗ ನೀನ್ ರಾತ್ರಿ ಎಲ್ಲ ತುಂಬಾ ಬ್ಯುಸಿ ಅಲ್ವಾ? ಪ್ರೀತಮ್, ಏನು ನಿನ್ ಮಾತಿನ ಅರ್ಥ? ಮಾಡೋದೆಲ್ಲ ವೈಟ್ ಕಾಲರ್ ಕ್ರಿಮಿನಲ್ ಕೆಲಸ, ಆದ್ರೆ ಇನ್ನೋಸೆಂಟ್ ಫೇಸ್ ಇಟ್ಕೊಂಡು ಊರ್ ತುಂಬಾ ಓಡಾಡೋದು. ಯಾವನಿಂದನೂ ನೀನ್ ಈ ಡ್ಯುಯಲ್ ಫೇಸ್ ನ ಕಂಡುಹಿಡಿಯಕ್ಕೆ ಸಾಧ್ಯನೇ ಇಲ್ಲ. ಗ್ರೇಟ್ ಗ್ರೇಟ್ ಆಕ್ಟ್ರು. ಪ್ರೀತಮ್, ಯಾಕೋ ಏನೇನೋ ಮಾತಾಡ್ತಿದ್ಯಾ? ಅಪ್ಪ ಫಾದರ್ ಆಫ್ ಇಂಡಿಯಾ, ಸಾಕ್ ಮಾಡು ನಿನ್ ನಾಟಕನ. ಇದ್ರ ಮೇಲ್ ನಿನ್ ಡ್ರಾಮಾನ ನನ್ ಕೈಲಿ ನೋಡಕ್ಕೆ ಆಗ್ತಾ ಇಲ್ಲ. ಅಲ್ಲ, ಮನೇಲಿ ಇಬ್ರು ಮಕ್ಳಿಗೆ ಮದ್ವೆ ಆಗಿದೆ, ಮೊಮ್ಮಗಳಿದ್ದಾಳೆ, ಮದ್ವೆ ವಯಸ್ಸಿಗೆ ಬಂದಿರೋ ಮಗ ಇದ್ದಾನೆ. ಆದ್ರೆ ನೀನು
ಹೊಸ್ದಾಗ್ ಮದುವೆ ಆಗಿದ್ಯಾ? ಅಯ್ಯೋ ಕರ್ಮವೇ, ಈಗ ಮದ್ವೆ ಮಂಚದ ಎಪಿಸೋಡ್ ನಡೆಸ್ತಾ ಇದ್ಯಾ? ಪಾ, ನಿನ್ ಬಗ್ಗೆ ಹೇಳೋದಿಕ್ಕೆ ಅಸಹ್ಯ ಆಗ್ತಾ ಇದೆ. ಐ ಡೋಂಟ್ ನೋ ಹೌ ಯು ಆರ್ ಲಿವಿಂಗ್ ದಿಸ್ ಪೆಥೆಟಿಕ್ ಲೈಫ್. ಪ್ರೀತಮ್, ಏನು ಕೋಪ ಬರ್ತಿದ್ಯಾ? ನಾನು ಹೇಳಿದಕ್ಕೆ ನಿನಗಿಷ್ಟು ಕೋಪ ಬರ್ತಿದ್ಯಲ್ಲ. ಹೊರಗಡೆ ಜನ ಇದೇ ತರ ಕಲರ್ ಆಗಿ ನನ್ ಕಿವಿ ಕೇಳ್ಸಂಗ್ ಹೇಳ್ಬೇಕಾದ್ರೆ ನನಗೆ ಎಷ್ಟು ಕೋಪ ಬರಬೇಡ. ಯಾಕೆ ಸೌಂಡ್ ಆಫ್ ಆಗೋಯ್ತು? ಆಫ್ ಆಗ್ಲೇಬೇಕು. ಮಾಡಬಾರದ್ ಕೆಲಸ ಮಾಡಿದ್ರೆ ಹೀಗೆ ಸೌಂಡ್ ಆಫ್ ಆಗತ್ತೆ. ನೀನಿ ಓಲ್ಡ್ ಏಜ್, ಮ್ಯಾರೇಜ್, ಹನಿಮೂನ್ ಸ್ಟೋರಿಗೆ ಯಾವ ಆ್ಯಪಲ್ಲಿ ಯಾವ ಸ್ಟೋರಿ ನಿನಗೆ ಇನ್ಸ್ಪಿರೇಷನ್ ಆಯ್ತು? ಅಲ್ಲ, ಇದು ಫ್ಯಾಮಿಲಿ ಸ್ಟೋರಿನಾ ಅಥವಾ ಎ ಕ್ಯಾಟಗರಿ ಸ್ಟೋರಿನಾ? ಅಯ್ಯೋ, ನಾನೊಬ್ಬ ದಡ್ಡ. ನಿನ್ ಮದ್ವೆಯಿಂದ ಇಡೀ ಫ್ಯಾಮಿಲಿನೇ ಬೀದಿಗೆ ಬಂದಿದೆ ಅಂದ್ಮೇಲೆ ಅದ್ ಪಕ್ಕ ಎ ಕ್ಯಾಟಗರಿ ಆಗಿರುತ್ತೆ. ಪ್ರೀತು, ಪ್ಲೀಸ್ ಈ ರೀತಿ ಎಲ್ಲ ಮಾತಾಡ್ಬೇಡ್ವೋ. ಈ ರೀತಿ ನಿನ್ನ ಮಾತುಗಳನ್ನ ಸಹಿಸ್ಕೊಳ್ಳೋ ಶಕ್ತಿ ನನಗಿಲ್ಲ. ಅಲ್ವೋ? ಇಷ್ಟೇನೇನು ನೀನ್ ನಿಮ್ಮಪ್ಪನ ಅರ್ಥ ಮಾಡ್ಕೊಂಡಿರೋದು? ಅಯ್ಯಯ್ಯಯ್ಯಯ್ಯೋ, ಇಷ್ಟು ದಿನ ನಾನು ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೆ. ಇವಾಗ್ಲೇ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದು. ನೀವು ಪಕ್ಕ ಫ್ಯಾಮಿಲಿ ಮ್ಯಾನ್ ಅನ್ಕೊಂಡಿದ್ದೆ. ಬಿಸ್ನೆಸ್ಗಿನ್ನ ಜಾಸ್ತಿ ಫ್ಯಾಮಿಲಿಗೆ ಟೈಮ್ ಕೊಡೋ ಪರ್ಫೆಕ್ಟ್ ಮ್ಯಾನ್ ಅನ್ಕೊಂಡಿದ್ದೆ. ಆದ್ರೆ ನೀವು ಪಕ್ಕ ಬಿಸ್ನೆಸ್ ಮ್ಯಾನ್ ಅಂತ ಪ್ರೂವ್ ಮಾಡ್ಬಿಡ್ರಿ. ಅಲ್ಲ, ನಿಮ್ಮಿ ರಸಿಕತೆ ಡ್ರಾಮಕ್ಕೋಸ್ಕರ ನಮ್ ಫ್ಯಾಮಿಲಿನೇ ಬೀದಿಗೆ ತಂದ್ಬಿಟ್ಟು. ಮೈಂಡ್ ಯುವರ್ ಟಂಗ್. ನೀನ್ ಲಿಮಿಟ್ ಕ್ರಾಸ್ ಮಾಡ್ತಿದ್ಯಾ? ನಾನ್ ಲಿಮಿಟ್ನ ಕ್ರಾಸ್ ಮಾಡ್ತಾ ಇದ್ದೀನಿ. ಆದ್ರೆ ನೀವು ಆಲ್ರೆಡಿ ಕ್ರಾಸ್ ಮಾಡ್ಬಿಟ್ಟಿದ್ದೀರಾ. ಹಾಗಂದ್ಮೇಲೆ ಇದ್ರಲ್ಲಿ ನನ್ ಯಾವ ತಪ್ಪು ಇಲ್ಲ. ಅಂಡ್ ನೀವ್ ಈ ತರ ಜೋರಾಗಿ ಕಿರ್ಚಿದ ತಕ್ಷಣ ಸತ್ಯ ಸುಳ್ಳಾಗಲ್ಲ.